ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ನಿನ್ನೆ ಒಂದು ಚಿಕ್ಕ ಪುಟ್ಟ ಅಳಸಲೆಹಣ್ಣಿತ್ತು, ಅದನ್ನು ಕುಯ್ದಿದ್ವಿ. ತುಂಬ ಚೆನ್ನಾಗಿತ್ತು, ಲೈಕ್ ಸಕ್ಕರೆ ತಿಂದಾಗೆ. ಇನ್ನು ನನಗೆ 73 ಡೇಸ್ ಅಷ್ಟೇ ಇರೋದು. ಈ 73 ಡೇಸಲ್ಲಿ ಜಸ್ಟ್ ನಾನು ಮೇನ್ ಟಾಪಿಕ್ಸ್ ಅಂದರೆ ಕೆ ಇ ಎ ರಿಪೀಟೆಡ್ ಕ್ವಶನ್ಸ್ ಟಾಪಿಕ್ಸ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ, ನನ್ನ ಶಕ್ತಿ ಮೀರಿ ಎಫರ್ಟ್ಸ್ ಹಾಕ್ಬಿಡ್ಬೇಕು. ಯಾವಾಗ ನನ್ನ ಹಣೆ ಬರಹದಲ್ಲಿ ಗೌರ್ನಮೆಂಟನ್ನು ತಿನ್ನೋ ಭಾಗ್ಯ ಬರ್ದಿದೆಯೋ ಗೊತ್ತಿಲ್ಲ. ಪ್ರಯತ್ನ ಅಂತೂ ಬಿಡಲ್ಲ, ಮಾಡ್ತಾನೇ ಇರ್ತೀನಿ. ಏನಾಗುತ್ತೋ ಸೆಕೆಂಡ್ರಿ. ನಾನು ಇನ್ನೂ ಅಪ್ಲಿಕೇಶನ್ನೇ ಹಾಕಿಲ್ಲ. 7:30ಗೆ ಎದ್ದು ಇದು ಎಕನಾಮಿಕ್ಸು ಲಾಸ್ಟಲ್ಲಿ ಕೊಟ್ಟಿರ್ತಾರಲ್ಲ, ಜಸ್ಟ್ ಒಂದು ಕ್ವಿಕ್ ರಿವಿಸನಿಗೆ ಅಂತ ಅದನ್ನು ರಿವಿಸನ್ ಮಾಡ್ತಿದ್ದೀನಿ. 8 ಗಂಟೆಯಿಂದ ಮಾಡ್ತಿದ್ದೀನಿ. ಇವಾಗ ಟೈಮ್ 9 ಗಂಟೆ. ಇದ್ರ ಜೊತೆಗೆ ಒಂದು ಎಕನಾಮಿಕ್ ಕ್ಲಾಸ್ ಕೂಡ ಕೇಳಿಕೊಂಡು ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸಿ ಮತ್ತೆ ಓದೋಕ್ಕೆ ಕೂರಬೇಕು. ಇವತ್ತು ಸೈನ್ಸ್ ಮತ್ತು EVS ಓದ್ತೀನಿ. ಅಂದರೆ ನೋಡ್ತಾ ಇದ್ದೀನಿ OBC ಕ್ಯಾಟಗರಿ ಎಲ್ಲಿ ಜಾಸ್ತಿ ಇದೆ. ನಮ್ಮದು 3A ಬರುತ್ತೆ. ಮತ್ತು ವುಮೆನ್ನಿಗೆ ಎಲ್ಲಿ ಜಾಸ್ತಿ ಸೀಟ್ಸ್ ಇದೆ, ಆ ಥರ ಅದನ್ನು ನೋಡಿ ಹಾಕಬೇಕು ಅಂತ. ಇನ್ನೊಂದು 10 ಡೇಸ್ ಅಷ್ಟೇ ಟೈಮ್ ಇರೋದು. 10 ಡೇಸು ಇಲ್ಲ, 1 ವೀಕ್ ಇದೆ. ಆ 1 ವೀಕಲ್ಲಿ ನಾನು ಬೇಗ ಅಪ್ಲಿಕೇಶನ್ ಹಾಕ್ಬಿಡ್ಬೇಕು. ಮತ್ತು ನಾರ್ತ್ ಸೈಡ್ ಹಾಕೋಣ ಅಂತ ಇದ್ದೀನಿ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆಯೋ ಆ ಕಡೆ ಹಾಕೋಣ ಅಂತ. ಎಲ್ಲಾದ್ರೇನು ಒಂದು ಜಾಬ್ ಆದರೆ ಸಾಕು, ಮುಂದೆ ಏನಾದರೂ ಮಾಡ್ಕೊಳ್ಳೋದು. ಬೆಳಿಗ್ಗೆ 10ವರೆಗೂ ಓದ್ಕೊಂಡೆ. ಹಂಗೆ ಓದೋಕ್ಕೆ ಮೂಡಿದ್ದಾಗ ಓದ್ಬಿಡ್ತೀನಿ. ನಾನು ಎತ್ತಾಗೂ ಅಳ್ಳಾಡಲ್ಲ, ಸುಮ್ಮನೆ ಡಿಸ್ಟ್ರ್ಯಾಕ್ಟ್ ಆಗ್ತೀನಿ. ಇವಾಗ ಎದ್ದು ಓದ್ಕೊಂಡು ಆಮೇಲೆ ರೂಮೆಲ್ಲ ಕ್ಲೀನ್ ಮಾಡಿ ತಿಂಡಿ ಮುಗಿಸ್ಕೊಂಡು ಮತ್ತೆ ಓದೋಕ್ಕೆ ಕೂತ್ಕೊಂಡ. ಒಂದು 12 to 12:30ವರೆಗೂ ಇನ್ನೂ ಓದ್ಕೊಂಡೆ. ಒಂದು ಆರ್ಡರ್ ಬಂತು, ಚೀಸ್ ಐಟಮ್ ಖಾಲಿಯಾಗಿತ್ತು. ನಾನು ಬಸ್ಸಿಗೆ ಐಟಮ್ಸ್ ಹಾಕ್ಕೊಳ್ಳೋದು 2:30 3 o'clock ಆಗುತ್ತೆ ನನ್ನ ಕೈಗೆ ಸೇರೋಷ್ಟೊತ್ತಿಗೆ. ಅದಕ್ಕೆ ನಾನೇ ಹೋಗಿ ಅಲ್ಲಿ ಪಕ್ಕದೂರಲ್ಲಿ ಪಕ್ಕದೂರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲೋಗಿ ತೊಗೊಂಡು ಬಂದೆ. ಚೀಸ್ ಮೊಜ್ರೆಲ್ಲ ತಂದು ಅಲ್ಲಿ ಆರ್ಡರ್ ಕೊಟ್ಟು, ಆ್ಯಂಡ್ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ. ಮತ್ತೆ ಒಂದು 2-3 ಆರ್ಡರ್ ಬಂತು. ಮತ್ತು ಅದೆಲ್ಲ ಮಾಡಿ ಕ್ಲೀನ್ ಮಾಡಿ ನಮ್ಮ ಕಸಿನ್ ಬಂದರು. ಅವ್ರ ಜೊತೆನೂ ಈ ಎಕ್ಸಾಮ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಅವ್ರದ್ದು ನಮ್ಮ ಥರ ಅಲ್ಲ, ಟೀಚರ್ ಪೋಸ್ಟಿಂಗ್ ಅವ್ರದ್ದೇ ಬೇರೆ ಥರ ಇರುತ್ತೆ. ಅವ್ರು ಜಸ್ಟ್ ಒಂದು ಸಬ್ಜೆಕ್ಟಿಗೆ ಅಷ್ಟೇ ಫೋಕಸ್ ಮಾಡ್ತಾರೆ. ಜೊತೆಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಷ್ಟೇ. ನಮ್ಮ ಥರ ಇರಬರೋದೆಲ್ಲ ಓದಲ್ಲ, ಜಸ್ಟ್ ಒಂದು ಸಬ್ಜೆಕ್ಟಿಗೆ ಅಷ್ಟೇ ಫೋಕಸ್ ಮಾಡ್ತಾರೆ. ಅದನ್ನು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ 6:30 ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂದು ಓದೋದು ತುಂಬಾ ಇದೆ, ಏನಾಗುತ್ತೋ ಗೊತ್ತಿಲ್ಲ. ದಿನ ಆಗ್ತಿದ್ದಂಗೆ ಏನೋ ಒಂಥರ ಭಯ. ಈ ಸರಿ ಆದರೆ ಸಾಕು. 2024 ನಾನು VA ಎಕ್ಸಾಮ್ ಬರೆದಿದ್ದು. ಯಾವಾಗ ಸೆಪ್ಟೆಂಬರ್ ಏನೋ ಇರಬೇಕು, ಅಕ್ಟೋಬರ್ ಅನಿಸುತ್ತೆ. ಈಗ 24, 25, 26 ಈಗ 1.5 year ಆದಮೇಲೆ ಬರಿತಾ ಇದ್ದೀನಿ. ಎಷ್ಟು ಓದಿದ್ರೂ ಸಾಲದು. ಕೆಲವೊಂದು ಕ್ವಶನ್ಸ್ ಏನಾದರೂ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಸ್ವೈಪ್ ಅಪ್ ಮಾಡ್ತಾ ಕ್ವಶನ್ಸ್ ಪೇಪರ್ ಬರುತ್ತೆ. ಅವಾಗ ನೋಡ್ತಾ ಇದ್ದರೆ ಏನು ಓದಿದ್ದೀನಿ ಇಷ್ಟು ವರ್ಷ ಅನಿಸುತ್ತೆ. ಅಷ್ಟು ಡಿಫಿಕಲ್ಟ್ ಅನಿಸುತ್ತೆ. ಡೈರೆಕ್ಟ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು, ಬಟ್ ಸೆಂಟೆನ್ಸ್ ಆ ಥರ ಬಂದುಬಿಟ್ರೆ, ಸೆಂಟೆನ್ಸ್ ಫಾರ್ಮೇಷನಲ್ಲಿ ಕ್ವಶನ್ಸ್ ತೆಗೆದುಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಓದಿರೋದು ಕನ್ಫ್ಯೂಸ್ ಆಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳ್ತಾನೆ ಅಲ್ವಾ, ಅದು ಕನ್ಫ್ಯೂಸ್ ಮಾಡುತ್ತೆ ನನಗೆ. ಆ್ಯಂಡ್ ದೆನ್ ಇವತ್ತಿಂದ ಕಮ್ಯುನಿಕೇಷನ್ ಪೇಪರ್ ಓದಬೇಕು. ಈಗ ಈವ್ನಿಂಗ್ ಸೈನ್ಸ್ ಮುಗಿಸಿ EVS ಮಾಡಿ ನೈಟ್ ಕಮ್ಯುನಿಕೇಷನ್ ಮೇಲೆ ಫೋಕಸ್ ಮಾಡ್ತೀನಿ. ಏನು ಟಾಪಿಕ್ಸ್ ಇದೆ ಅಷ್ಟು ಮಾತ್ರ ಕವರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ಸಿಗೆ ನೋಡ್ಕೊಳ್ಳೋಣ, ಯಾವ್ದ್ಯಾವ್ದು ಕಾಲ್ ಫಾರ್ಮ್ ಆಗುತ್ತೆ ಅದೆಲ್ಲ ಬರೆಯೋದು. ಹಣೆ ಬರದಲ್ಲಿ ಏನಾಗುತ್ತೋ ಹಂಗಾಗುತ್ತೆ ಅಷ್ಟೇ. ಪ್ರಯತ್ನ ಅಂತೂ ನಿಲ್ಲಿಸಬಾರ್ದು.
ಇಷ್ಟೊತ್ತು ಆರ್ಡರ್ಸು ಅದು ಇದು ಅಂತ ಕೆಲಸ ಇತ್ತು. ಬೆಳಿಗ್ಗೆ ಒಂದು 12ಗೆ ನಾನು ಓದೋಕ್ಕೆ ಕೈ ಬಿಟ್ಟಿದ್ದು. ಈಗ 6:30. ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆರ್ಡರ್ಸು ಅದು ಇದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದೇ ಆಯಿತು. ಈಗ ಸ್ವಲ್ಪ ರಾತ್ರಿ 12ವರೆಗೂ ಓದ್ಬಿಟ್ಟು ಮಲ್ಕೋಬೇಕು. ನಂದು ಇಂಟ್ರೆಸ್ಟ್ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಸ್ಟಡೀಸ್ ಬಿಟ್ಟು ಬೇರೆ ಏನೂ ಮಾಡಲ್ಲ. ಓದಬೇಕು ಅಂತಲೇ ಇದ್ದೀನಿ ಅಲ್ವಾ, ಸೊ ಓದ್ತಿರ್ತೀನಿ, ಎಲ್ಲೂ ಹೋಗಲ್ಲ, ಏನೂ ಮಾಡಲ್ಲ. ಮಾಡಿದ್ರೆ ಅದು ಬಿಸ್ನೆಸ್, ಅಂದರೆ ಆರ್ಡರ್ಸ್ ಬಂದರೆ ಅಲ್ಲೋಗಿ ಪ್ರಿಪೇರ್ ಮಾಡ್ತಿರ್ತೀನಿ. ಅದು ಬಿಟ್ಟರೆ ಮನೇಲಿ ಯಾರೂ ಇಲ್ಲಾಂದರೆ ನಾನೇ ತೊಗೊಂಡೋಗಿ ಕೊಡ್ತೀನಿ, ಅದಷ್ಟೇ. ಇನ್ನು ಬೇರೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ. ಈಗ ವೀಡಿಯೋಸೇ ಮಾಡಬೇಕು ಅಂತಂದರೆ ಅದು ಇದು ಕ್ಯಾಪ್ಚರ್ ಮಾಡಿಕೊಂಡು ನೋಡೋರಿಗೂ ಇಂಟ್ರೆಸ್ಟ್ ಬರೋ ಥರ ಮಾಡ್ಬೋದು. ನಂದು ಅದೇ ಮೊದಲೇ ನಾನು ಬೇರೆ ಪ್ರೀವಿಯಸ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಓದ್ತಾ ಇದ್ದೀನಿ, ಅದ್ರ ಜೊತೆಗೆ ಹಂಗೆ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ. ಇದಾಗಿತ್ತು ಈ ದಿನದ ವಿಡಿಯೋ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.